ನನ್ನ ಧನಸ್ಸಿನ ಸಾಮರ್ಥ್ಯ ಏನು, ನನ್ನ ಲಾಘವ ಏನು, ನನ್ನ ಅಸ್ತ್ರಗಳ ಸಾಮರ್ಥ್ಯ ಏನು, ನನ್ನ ತೋಳುಬಲ ಎಂಥದ್ದು. ಭೀಷ್ಮ, ದ್ರೋಣ, ಕರ್ಣ ಹೇಗಿದ್ರೋ ಶಲ್ಯನೂ ಹಾಗೆಯೇ, ಅಥವಾ ತಾದೃಶಃ ತದ್ವಿಶಿಷ್ಟೋವ, ಅವರಿಗಿಂತಲೂ ಹೆಚ್ಚು ಅಂತಲೂ ಅವನ ಬಗ್ಗೆ ಹೇಳೋದಕ್ಕೆ ಸಾಧ್ಯ ಆಗತ್ತೆ. ನನಗೇನೋ ಸ್ವಲ್ಪ ಡೌಟ್ ಬರ್ತಾ ಇದೆ ಇಲ್ಲಿ ಕೃಷ್ಣ ಹೇಳಿದ್ದು. ಸಮುದ್ರವನ್ನೇ ದಾಟಿದೀಯ ನೀನೀಗ. ಭೀಷ್ಮ ಅನ್ನುವ ಸಮುದ್ರ ದಾಟಿದೀಯಾ, ದ್ರೋಣ ಅನ್ನುವ ಸಮುದ್ರ ದಾಟಿದೀಯಾ, ಕರ್ಣ ಅನ್ನುವ ಪಾತಾಳವನ್ನೇ ದಾಟಿ ಆಯ್ತು ನೀನೀಗ. ಈಗ ನೀನು ಶಲ್ಯ ಅನ್ನುವ ಒಂದು ಸಣ್ಣ ಕೊಳದಲ್ಲಿ ಮುಳುಗು ಹೋಗಬೇಡ ಅಂತ ಹೇಳ್ತಾನೆ. ನೋಡಿ, ಅವ್ರಿಗೆ ಸಾಗರ ಅಂತ ಹೇಳಿದ್ರೆ ಕರ್ಣನಿಗೆ ಪಾತಾಳ ಅಂತ ಹೇಳ, ಜೊತೆಗೆ ಇವನಿಗೊಂದು ಕೊಳ ಅಂತ ಹೇಳ್ದ. ನನ್ನ ಸೋದರ ಮಾವ ಅಂತ ನೀನು ದಯೆ ತೋರಿಸಬಾರದು, ಕ್ಷಾತ್ರ ಧರ್ಮವನ್ನು ಅನುಸರಿಸಿ ನೀನು ಯುದ್ಧ ಮಾಡಬೇಕು. ಚಿತ್ರಸೇನ ಅಂತ ಆ ಕಡೆ ಒಬ್ಬ ಮಹಾವೀರ, ಅವನು ನಕುಲನನ್ನು ಎದುರಿಸ್ತಾನೆ. ಅವರಿಬ್ಬರ ನಡುವೆ ಯುದ್ಧ ಆಗುತ್ತೆ. ನಕುಲ ಆ ಯುದ್ಧದಲ್ಲಿ ಅವನ ರಥವನ್ನೇ ಏರಿ ಹೋಗಿ ಅವನ ತಲೆ ಕಡಿದು ಬಿಡ್ತಾನೆ. ಚಿತ್ರಸೇನನದು 18ನೇ ದಿನ ಆರಂಭದಲ್ಲಿ ಒಬ್ಬ ಮಹಾವೀರ ಆ ಕಡೆ ಮಹಾರಥಿ ಸಾಯ್ತಾನೆ. ಚಿತ್ರಸೇನ ದುರ್ಯೋಧನನ ಕಡೆಯಲ್ಲಿ. ಅವನು ಯಾರು ಅಂತ ಅಂದರೆ ಕರ್ಣನ ಮಗ ಚಿತ್ರಸೇನ. ಇನ್ನೊಬ್ಬ ಮಗ. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. RM ಸಂಪೂರ್ಣ.comಗೆ ಭೇಟಿ ನೀಡಿ ಇಂದೇ ಆರ್ಡರ್ ಮಾಡಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ನಿಮಗೆ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. 17ನೇ ದಿನದ ಯುದ್ಧ ಮುಗಿದು 18ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. 18ನೇ ದಿನದ ಯುದ್ಧದ ಬಗ್ಗೆ ಮಾತಾಡಲು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ಸೊ ಶಲ್ಯನ ಪಟ್ಟಾಭಿಷೇಕ ಆಗಿದೆ ಸೇನಾಧಿಪತಿಯಾಗಿ, ಮತ್ತು ಜಯಘೋಷಗಳು ಜಯಕಾರಗಳು ಎಲ್ಲವೂ ಕೇಳಿ ಬಂದು, ಸೊ ಈಗ 18ನೇ ದಿನದ ಯುದ್ಧ ಶುರು ಆಗಬೇಕಾಗಿದೆ. ಜಯಘೋಷ ಎಲ್ಲ ಆದಮೇಲೆ ಇವನು ಉಬ್ಬಿದಾನಲ್ಲ, ಇವನು ಭೀಷಣವಾದ ಮಾತುಗಳನ್ನೆಲ್ಲ ಆಡುತ್ತಾನೆ. ನಾನು ಇವತ್ತು ಸಂಜೆ ಆಗೋದ್ರೊಳಗೆ ಎಲ್ಲ ಪಾಂಚಾಲರನ್ನೆಲ್ಲ ಕೊಲ್ತೇನೆ, ಅಥವಾ ನಾನು ಸತ್ತ ಸ್ವರ್ಗಕ್ಕಾದರೂ ಹೋಗ್ತೇನೆ. ನಾನು ಎಷ್ಟು ನಿರ್ಭೀತಿಯಿಂದ ಯುದ್ಧ ಮಾಡ್ತೀನಿ ಅನ್ನೋದನ್ನು ಇವತ್ತು ಜಗತ್ತು ನೋಡಲಿ. ಇವತ್ತು ಕೃಷ್ಣ, ಪಾಂಡವರು, ಸಾತ್ಯಕಿ, ಪಾಂಚಾಲದ ಸೇನೆ, ಛೇದಿಯ ಸೇನೆ, ದ್ರೌಪದಿಯ ಮಕ್ಕಳು, ದೃಷ್ಟದ್ಯುಮ್ನ, ಶಿಖಂಡಿ, ಪ್ರಭದ್ರಕ ವೀರರು, ಇವರೆಲ್ಲರೂ ನನ್ನ ಧನಸ್ಸಿನ ಸಾಮರ್ಥ್ಯ ಏನು, ನನ್ನ ಲಾಘವ ಏನು, ನನ್ನ ಅಸ್ತ್ರಗಳ ಸಾಮರ್ಥ್ಯ ಏನು, ನನ್ನ ತೋಳುಬಲ ಎಂಥದ್ದು, ನನ್ನ ಶಕ್ತಿ ಎಂಥದ್ದು ಅನ್ನೋದನ್ನೆಲ್ಲ ನೋಡಲಿ. ಮೇಲೆ ಕುಳಿತ ಸಿದ್ಧಚಾರಣರುಗಳಿಗೂ ಕೂಡ ಇವತ್ತು ನಾನು ಎಂಥ ಶಕ್ತಿಶಾಲಿ ಅಂತ ತೋರಿಸ್ತೀನಿ ಅಂತೆಲ್ಲ ಹೇಳ್ತಾನೆ. ಶಲ್ಯ ಈ ಎಲ್ಲ ವಾತಾವರಣ ಪಟ್ಟಗಟ್ಟಿದ್ದು ಎಲ್ಲ ಆಗ್ತಾ ಇರೋ ಹಾಗೆ ಅವರಿಗೆ ಕರ್ಣನ ಸಾವಿನ ಇದು ಮಾಸತ್ತೆ. ನಾ ಕರ್ಣವು ವ್ಯಸನಂಕಿಂಚಿನ್ ಮೇನಿರೇ ತತ್ರ ಭಾರತ. ಕರ್ಣನನ್ನು ಕಳೆದುಕೊಂಡು ಅನ್ನುವ ಅಂಶ ಎಲ್ಲ ಇತ್ತಲ್ಲ, ಅದೆಲ್ಲ ಹೊರಟೋಗುತ್ತೆ. ಮತ್ತು ಹೊಸ ಉತ್ಸಾಹದೊಂದಿಗೆ ಅವರು ಹೊರಡುತ್ತಾರೆ. ಶಲ್ಯ ಪಾಂಡವರನ್ನೆಲ್ಲ ಕೊಂದೇ ಬಿಟ್ಟ ಅಂತ ಅಂದ್ಕೊಂಡ್ರಂತೆ. ಮೇನಿರೇ ನಿಹತಾನ್ ಪಾರ್ಥಾನ್. ಈಗ ಶಲ್ಯ ಬಂದಿರೋದು, ಇನ್ನು ಪಾಂಡವರು ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಇವರ ಸೈನ್ಯ ಬರ್ತಾ ಇರೋ ಶಬ್ದ ಕೇಳಿ ಮತ್ತೆ ವಿಷಯವು ಬಂದು ತಲುಪಿರುತ್ತೆ. ಯುಧಿಷ್ಠಿರ ಹೇಳ್ತಾನೆ, ಕೃಷ್ಣನಿಗೆ ಹೇಳ್ತಾನೆ, ಶಲ್ಯನನ್ನ ಸೇನಾಧಿಪತಿಯನ್ನು ಮಾಡಿಕೊಂಡು ಸೇನೆ ಬರ್ತಾ ಇದೆ, ಮುಂದೇನು ಅನ್ನೋದನ್ನು ನೀನು ಮಾರ್ಗದರ್ಶನ ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಶಲ್ಯನ ಬಗ್ಗೆ ನನಗೆ ಗೊತ್ತಿದೆ ಚೆನ್ನಾಗಿ. ಅವನು ವೀರನೂ ಹೌದು, ತೇಜಸ್ವಿ, ಅವನು ಚಿತ್ರಯೋಧಿಯವನು, ಅಂದರೆ ವಿಚಿತ್ರ ಅದ್ಭುತವಾಗಿ ಯುದ್ಧ ಮಾಡುವಂಥವನು. ಆಮೇಲೆ ಲಾಘವ ಇದೆ ಅವನಿಗೆ, ಅದು ಅತ್ಯಂತ ವೇಗವಾಗಿ ಆಯುಧಗಳನ್ನು ಪ್ರಯೋಗಿಸಬಲ್ಲ, ಮತ್ತು ಇದಕ್ಕಿಂತ ಮೊದಲು ಯುದ್ಧಗಳನ್ನು ಮಾಡಿ ಗೊತ್ತಿರುವವನು, ಅನುಭವಿ. ಭೀಷ್ಮ, ದ್ರೋಣ, ಕರ್ಣ ಹೇಗಿದ್ರೋ ಶಲ್ಯನೂ ಹಾಗೆಯೇ, ಅಥವಾ ತಾದೃಶಃ ತದ್ವಿಶಿಷ್ಟೋವ, ಅವರಿಗಿಂತಲೂ ಹೆಚ್ಚು ಅಂತಲೂ ಅವನ ಬಗ್ಗೆ ಹೇಳೋದಕ್ಕೆ ಸಾಧ್ಯ ಆಗತ್ತೆ. ಇದು ಅವನ ಕುರಿತಾಗಿ ನನಗಿರುವ ಅಭಿಪ್ರಾಯ ಅಂತ. ಯಾರು ಕಂಪೇರ್ ಮಾಡಿದರು? ಭೀಷ್ಮ, ದ್ರೋಣ, ಕರ್ಣ ಅವರಿಗೆ ಸಮಾನ ಶಲ್ಯ, ಅಥವಾ ಅವರಿಗಿಂತ ಒಂದು ಸ್ವಲ್ಪ ಹೆಚ್ಚೇ ಸಮರ್ಥ ಅಂತ ಕೂಡ ಹೇಳ್ಬೋದು. ಹಾಗಿದ್ದಾನೆ. ನಮ್ಮಲ್ಲಿ ಯಾರು ಅವನನ್ನು ಎದುರಿಸೋರು ಅಂತ ನಾನು ಯೋಚಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅವನಿಗೆ ಸಮಾನನಾದವ ಯಾರು, ಅವನನ್ನು ಎದುರಿಸುವಂಥವನು ಯಾರು ಅಂತ ಯೋಚಿಸ್ತಾ ಇದ್ದೀನಿ ಅಂತ ಕೃಷ್ಣ ಹೇಳ್ತಾನೆ. ನನಗನ್ನಿಸುವಂತೆ ಅವನನ್ನು ನೀನೇ ಎದುರಿಸಬೇಕು ಅಂತ ಹೇಳ್ತಾನೆ. ತ್ವಾಮೃತೆ ಪುರುಷವ ವ್ಯಾಘ್ರ ಶಾರ್ದೂಲ ಸಮವಿಕ್ರಮಂ. ನೀನೇ ಅವನನ್ನು ಎದುರಿಸಬೇಕಾಗತ್ತೆ, ನಿನ್ನನ್ನು ಹೊರತುಪಡಿಸಿ ನಮ್ಮ ಸೇನೆಯಲ್ಲಿ ಇನ್ಯಾರೂ ಅವನನ್ನು ಎದುರಿಸಲಾರರು ಅಂತ ಯುಧಿಷ್ಠಿರನಿಗೆ ಹೇಳ್ತಾನೆ. ಹಾಗಾಗಿ ನೀನೀಗ ಅವನೊಡನೆ ಯುದ್ಧ ಮಾಡಬೇಕು, ಅವನನ್ನು ನೀನೇ ಗೆಲ್ಲಬೇಕು
ಅಂತ ಹೇಳ್ತಾನೆ. ಅವನನ್ನು ನೀನು ಕೊಂದೆ ಅಂತ ಅಂದರೆ ಎಲ್ಲವೂ ಮುಗಿಯಿತು ಅಂತ. ಈಗ ಕರ್ಣನನ್ನು ಕೊಂದಲ್ಲಿಗೆ ಮುಗೀತು ಅಂತಂದಲ್ಲಿಗೂ ಮುಗಿಲಿಲ್ಲ, ಇನ್ನೊಂದು ಇದೆ ಅಂತ. ಹಾಗಾಗಿ ಶಲ್ಯ ಸಂಹಾರದಲ್ಲಿ ಎಲ್ಲವೂ ಮುಕ್ತಾಯ ಆಗತ್ತೆ, ಆ ಕೆಲಸ ನಿನ್ನದು ಅಂತ ಹೇಳ್ತಾನೆ. ನನಗೇನೋ ಸ್ವಲ್ಪ ಡೌಟ್ ಬರ್ತಾ ಇದೆ ಇಲ್ಲಿ ಕೃಷ್ಣ ಹೇಳಿದ್ದು. ಇದು ಹೆಂಗೆ ಅಂದರೆ, ಇವನು ಯಾರು ಯುಧಿಷ್ಠಿರ ಕರ್ಣನಿಂದ ಹೊಡೆಸ್ಕೊಂಡು ಒಂದು ಸ್ವಲ್ಪ ಇನ್ಫೀರಿಯರಿಟಿ ಕಾಂಪ್ಲೆಕ್ಸಿಂದ ಬಳಲ್ತಾ ಇರಬೇಕು. ಈಗ ಅವನಿಗೆ ಸ್ವಲ್ಪ ಸುಪೀರಿಯರಿಟಿ ಕಾಂಪ್ಲೆಕ್ಸ್ ತರಬೇಕು ಅಂತ, ಅಥವಾ ನೀನು ಸಮರ್ಥ ಅಂತ ಅದು ಒಂದು ತೋರ್ಸಕ್ಕೆ ಇದು ಮಾಡ್ತಾ ಇದ್ದಾನೆ. ಅದು ಒಂದು. ಎರಡನೆಯದ್ದು, ಈಗ ಯುಧಿಷ್ಠಿರ ರಾಜನಾಗಬೇಕಿದೆ. ಇಲ್ಲಿವರೆಗೆ ಬಂದ ಸೇನಾಧಿಪತಿಗಳು ಯಾರನ್ನು ಅವನು ಸಂಹರಿಸಲಿಲ್ಲ. ಯಾವುದೇ ದೊಡ್ಡ ವೀರನ್ನು ನೀವು ಕೊಲ್ಲೇ ಇಲ್ಲ. ಸೇನಾಧಿಪತಿಯನ್ನು ಮಾತ್ರ ಅಲ್ಲ, ದೊಡ್ಡ ಹೆಸರಾಂತ ವೀರರು ಯಾರನ್ನು ಯುಧಿಷ್ಠಿರ ಕೊಂದಿಲ್ವಲ್ಲ. ಈಗ ಈ ಕೊನೆ ಹಂತದಲ್ಲಾದರೂ ಯುಧಿಷ್ಠಿರ ಒಂದು ಮಾಡಬೇಕಲ್ಲ ಅದನ್ನ. ಈಗ ಭೀಷ್ಮ ಅಂದರೆ ಅರ್ಜುನ ಆಯಿತು, ದ್ರೋಣ ಅಂದರೆ ಮತ್ತೆ ಅಲ್ಲಿ ಅರ್ಜುನ ದೃಷ್ಟದ್ಯುಮ್ನ ಆಯಿತು, ಕರ್ಣ ಅಂದರೆ ಅರ್ಜುನ ಆಯಿತು. ನಾಳೆ ರಾಜನಾಗಬೇಕಾದವನು ಇವನು ಯಾರನ್ನಾರು ಗೆಲ್ಲಬೇಕಲ್ಲ. ಇನ್ನುಳಿಯೋನು ದುರ್ಯೋಧನ ಇವನು ವಿಷಯ ಅಲ್ಲ ಅಂತ ಅವನಿಗೆ ಗೊತ್ತು. ಕರೆಕ್ಟ್. ಹಾಗಾಗಿ ಯುಧಿಷ್ಠಿರ ಯಾರನ್ನು ಕೊಲ್ಲಬಹುದು ಅಂದರೆ ಶಲ್ಯನನ್ನ ಅಂತ. ಸೊ ಶಲ್ಯನ ಬಗ್ಗೆ ಕೃಷ್ಣ ಹೇಳಿರೋ ಮಾತುಗಳು ಕೂಡ ಉತ್ಪ್ರೇಕ್ಷೆಯಿಂದ ಕೂಡಿವೆ ಅಂತ ಅನ್ಸುತ್ತೆ. ಸ್ವಲ್ಪ ಉತ್ಪ್ರೇಕ್ಷೆಯಿಂದ ಕೂಡಿದೆ. ಯಾಕೆಂದರೆ ಅವರುಗಳಷ್ಟು ಸಾಮರ್ಥ್ಯ ಶಲ್ಯ ಅಲ್ಲ. ಶಲ್ಯ ಸಮರ್ಥನೆ ಆದರೂ ಭೀಷ್ಮ ದ್ರೋಣ ಕರ್ಣರಷ್ಟಲ್ಲ. ಹಾಗಾಗಿ ಅದು ಮಾಡೋದ ಕಾರಣ ಇವನಿಗೆ ಓಕೆ. ಬಟ್ ಚೆನ್ನಾಗಿದೆ ಸರ್ ಇದೆಲ್ಲ. ಅಂದ್ರೆ ನಾವು ಈ ಥರ ಯೋಚನೆ ಮಾಡಿದ್ರೆ ಮಕ್ಕಳಿಗೆ ಯೂಶುವಲಿ ಮಾಡ್ತೀವಿ ನೋಡಿ ನಾವು. ಹೌದೌದು. ಮಕ್ಕಳಿಗೆ ಏನೋ ಒಂದು ನೀನೊಂದ್ಸಲ ಹೊಡೆದ್ಬಿಡು ಅಂತ ಅವನು ಅಳ್ತಿರ್ತಾನೆ, ಅವನಿಗೊಂದು ಹೊಡೆದ್ಬಿಡು ಅಂತ ಹೇಳಿ ಅವನು ಹೊಡೆಸ್ಕೊಂಡು ಅವ್ನು ಹತ್ತಂಗೆ ಮಾಡು ನೀನು ಅಂತ ಹೇಳಿ ಹಂಗೆ ಹೌದೌದು. ಅವಾಗ ಈ ಮಗುವಿಗೆ ಸಮಾಧಾನ ಆಗುತ್ತೆ, ನಾನು ಹೊಡೆದೆ ಅಂತ ಹೇಳಿ. ಸೊ ಆ ಥರದ್ದೊಂದು ನಂಗೆ ಸನ್ನಿವೇಶ ಅನ್ನಿಸ್ತಾ ಇದೆ. ದೊಡ್ಡವರಿಗೂ ಬೇಕಾಗತ್ತೆ ಅಂಥದ್ದು. ದೊಡ್ಡವರಿಗೂ ಬೇಕಾಗತ್ತೆ. ಇಷ್ಟು ಹೇಳ್ತಾನೆ. ಆದರೆ ಒಂದು ವಿಷಯ ಇದೆ. ನಚೈವಾತ್ರ ದಯಾ ಕಾರ್ಯ ಮಾತುಲೋ ಎಮ್ಮ ಮೇತಿ ವೈ. ನನ್ನ ಸೋದರ ಮಾವ ಅಂತ ನೀನು ದಯೆ ತೋರಿಸಬಾರದು, ಕ್ಷಾತ್ರ ಧರ್ಮವನ್ನು ಅನುಸರಿಸಿ ನೀನು ಯುದ್ಧ ಮಾಡಬೇಕು ಅಂತ ಹೇಳ್ತಾನೆ. ಭೀಷ್ಮ ದ್ರೋಣ ಅನ್ನುವ ಸಮುದ್ರವನ್ನೇ ದಾಟಿದೀಯ ನೀನೀಗ. ಭೀಷ್ಮ ಅನ್ನುವ ಸಮುದ್ರ ದಾಟಿದೀಯಾ, ದ್ರೋಣ ಅನ್ನುವ ಸಮುದ್ರ ದಾಟಿದೀಯಾ, ಕರ್ಣ ಅನ್ನುವ ಪಾತಾಳವನ್ನೇ ದಾಟಿ ಆಯ್ತು ನೀನೀಗ. ಈಗ ನೀನು ಶಲ್ಯ ಅನ್ನುವ ಒಂದು ಸಣ್ಣ ಕೊಳದಲ್ಲಿ ಮುಳುಗು ಹೋಗಬೇಡ ಅಂತ ಹೇಳ್ತಾನೆ. ಈಗ ನೋಡಿ, ಈಗ ಅವರಟ್ಟು ದೊಡ್ಡವನಲ್ಲ ಅಂತ ತೋರಿಸ್ದ. ಆಮೇಲೆ ನೋಡಿ, ಅವ್ರಿಗೆ ಸಾಗರ ಅಂತ ಹೇಳಿದ್ರೆ ಕರ್ಣನಿಗೆ ಪಾತಾಳ ಅಂತ ಹೇಳ್ದ, ಜೊತೆಗೆ ಇವನಿಗೊಂದು ಕೊಳ ಅಂತ ಹೇಳ್ದ. ಅಂದ್ರೆ ಇವನು ಅಕಸ್ಮಾತ್ ಸೋತ್ರೆ ಅದು ಕೊಳದಲ್ಲಿ ಮುಳುಗದ, ಗೆದ್ರೆ ಇವನು ಒಂದು ಸಾಗರ ಅಂತ ಅನ್ಕೋಬಹುದು. ಅಕಸ್ಮಾತ್ ಸೋತ್ರೆ ನಿನ್ನ ತಪಸ್ಸು, ನಿನ್ನ ಶೌರ್ಯ, ನಿನ್ನ ಬಲ ಅವೆಲ್ಲವನ್ನು ಇವತ್ತು ತೋರಿಸಿಬಿಡು ಅಂತ. ಅಂದರೆ ಯುಧಿಷ್ಠಿರ ಏನೂ ಅಲ್ಲ ಅಂತ ಆಗೋಗಿದೆಯಲ್ಲ, ಅದಲ್ಲ ಅಂತ ತೋರಿಸು ಅಂತ ಹೇಳ್ತಾನೆ. ಅಲ್ಲಿ ಅವರು ರಾತ್ರಿ ನಿದ್ರೆ ಎಲ್ಲ ಕೆಡಿಸ್ಕೊಂಡು ಕುಳಿತಿದ್ರೆ ಇವರು ಹಿಂದೆ ಅವತ್ತು ರಾತ್ರಿ ಎಲ್ಲರೂ ಭಾಳ ಆರಾಮಾಗಿ ನಿದ್ರೆ ಮಾಡಿದ್ರಂತೆ ಪಾಂಡವರು. ಅವರ ಸೇನೆ ಹೊರಡ್ತಲ್ಲ, ದುರ್ಯೋಧನನ ಸೇನೆ, ಅಲ್ಲಿ ಹೊರಟ ಮೇಲೆ ಒಂದು ನಿರ್ಣಯ ಮಾಡಿದ್ರಂತೆ ಅವರು. ನನ ಏಕೇನ ಯೋದ್ಧವ್ಯಂ ಕಥಂಚಿದಪಿ ಪಾಂಡವೈಹಿ. ನಾವು ಯಾವುದೇ ಕಾರಣಕ್ಕೂ ಒಬ್ಬೊಬ್ಬರೇ ಪಾಂಡವರ ಜೊತೆಗೆ ಯುದ್ಧ ಮಾಡುವಂತಿಲ್ಲ ಇವತ್ತು. ನಾವು ಇಷ್ಟು ಜನ ಒಟ್ಟಿಗೆ ಯುದ್ಧ ಮಾಡಬೇಕು, ಯಾರ್ಯಾರು ನಾವು ಮಹಾರಥರಿದ್ದೀವೋ ಒಟ್ಟಿಗೆ ಯುದ್ಧ ಮಾಡಬೇಕು ಅಂತ. ಅಂದರೆ ಯಾರೋ ಹೋಗಿ ದ್ವಂದ್ವ ಯುದ್ಧ ಮಾಡಿ ಅವ್ರ ಕೈಯಲ್ಲಿ ಸಿಕ್ಕಾಕೊಂಡು ಸಾಯೋದಲ್ಲ ಅಂತ ಒಂದು ನಿರ್ಣಯ ಮಾಡ್ತಾರೆ, ಒಂದು ತಂತ್ರ ಹೂಡ್ತಾರೆ. ಅಂದರೆ ಒಬ್ಬರನ್ನೊಬ್ಬರು ರಕ್ಷಣೆ ಮಾಡ್ಕೊಳ್ತಾ ಇದ್ದರೆ ಮಾತ್ರ ನಾವು ಉಳಿಯೋದಕ್ಕೆ ಸಾಧ್ಯ ಇದೆ, ಇಲ್ಲದೇ ಇದ್ದರೆ ಒಬ್ಬರ ಕೈಗೊಬ್ಬರು ಸಿಕ್ಕಾಕೊಂಡ್ರೆ ಎಲ್ಲರೂ ಸಾಯ್ತೀವಿ ಅನ್ನೋ ಥರ ಆಗತ್ತೆ ಅಂತ. ಇಷ್ಟೆಲ್ಲ ಆಗಿ ಹೋಗ್ತಾ ಇರುವಾಗ ಉಳಿದ ಇವರಿದ್ರಲ್ಲ ಧೃತರಾಷ್ಟ್ರನ ಮಕ್ಕಳು, ಅವ್ರಿಗೆ ಈಗೊಂದು ಆಸೆ ಚಿಗುರುತ್ತಂತೆ. ಮತ್ತೆ ಕರ್ಣ ಸತ್ತಾಗ ಆಸೆ ಹೋಗ್ಬಿಟ್ಟಿತ್ತು, ಈಗ ಶಲ್ಯ ಗೆದ್ಕೊಡ್ಬೋದು ಅಂತ ಒಂದು ಆಸೆ ಹುಟ್ಟುತ್ತಂತೆ ಅವರಿಗೆ. ಒಟ್ಟು ಅದರ ಆ ಸನ್ನಾಹ, ಸಿದ್ಧತೆ, ಆ ಉತ್ಸಾಹ ಎಲ್ಲ ನೋಡಿದಾಗ ಮತ್ತೆ ಆಸೆ ಹುಟ್ಟುಕೊಳ್ತು. ಅಂದರೆ ಒಂದು ವಾತಾವರಣ ನಿರ್ಮಾಣ ಅಂತ ಕರಿತೀವಲ್ಲ ನಾವು, ಆ ಥರ ಏನೋ ಒಂದು ವಾದ್ಯವೋ, ಇನ್ನೊಂದು ಜಯಕಾರವೋ, ಜಯಘೋಷವೋ, ಇನ್ನೊಂದು ಯಾವುದೇ ಆದ್ರೂ ನಾವು ಸೃಷ್ಟಿಸುವ ಈ ಥರ ಒಂದು ವಾತಾವರಣ ಇದೆಯಲ್ಲ, ಅದು ಮನಸ್ಸನ್ನು ಬದಲಾಯಿಸಿ ಬಿಡುತ್ತೆ. ಇದು ಹೆಂಗೆ ಅಂದರೆ ಸರ್, ಕೆಲವೊಂದು ಸಲ ಈ ನಾವು ಸಿನಿಮಾ ಪ್ರೀಮಿಯರ್ ಶೋ ಹೋಗಿರ್ತೀವಿ, ಸಿನಿಮಾ ಭಾಳ ಕೆಟ್ಟದಾಗಿರುತ್ತೆ, ನಾವು ಮುಖ ಕೊಟ್ಟು ಮಾತಾಡೋಕ್ಕೂ ಆಗಲ್ಲ ಅವ್ರ ಜೊತೆಗೆ. ಕೆಲವೊಂದು ಸಲ ತುಂಬ ಪರಿಚಿತರು, ಸ್ನೇಹಿತರು ಆಗಿರ್ತಾರೆ, ನಾವು ಅದರಲ್ಲಿರುವಂಥ ಒಂದಷ್ಟು ಒಳ್ಳೆಯ ಅಂಶಗಳನ್ನ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಕೆಲವರು ಸುಳ್ಳು ಹೇಳಿ ಅದನ್ನು ಮ್ಯಾಚ್ ಮಾಡ್ತಾರೆ. ಆ ಥರ ಮಾಡಿ ಅದು ಡಮಾರ್ ಅನ್ನೋದು ಸಿನಿಮಾನೇ
ಬಟ್ ಅವರು ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ಏನು ಅನ್ಸುತ್ತೆ, ನಾವು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ನಾವು ಗ್ಯಾರಂಟಿ ಗೆಲ್ತೀವಿ ಅನ್ನೋ ಥರದ್ದು ಬಂದ್ಬಿಡುತ್ತೆ. ಅಂದರೆ ಒಂದು ದಿನ ಕೂಡ ಒಂದು ಶೋ ಕೂಡ ಹೋಗಲ್ಲ ಅನ್ನೋ ಸಿನಿಮಾಗೂ ಕೂಡ ಒಂದಷ್ಟು ಒಂದು ಮಾಗಾದ್ರೆ ಸೇರಿಕೊಂಡು ಇಲ್ಲ ಚೆನ್ನಾಗೇ ಮಾಡಿದಿರಿ ನೀವು, ಮಾಡಿ ರಿಲೀಸ್ ಮಾಡಿ ಹಿಂಗೆಲ್ಲ ಮಾಡ್ತಾರೆ. ಇದು ನನಗೆ ಹಂಗೆ ಅನ್ನಿಸ್ತಾ ಇದೆ ಅಲ್ವಾ? ಆಂಬಿಯನ್ಸ್ ಕ್ರಿಯೇಟ್ ಆಗಿಬಿಟ್ರೆ ಅದೊಂದು ಭ್ರಮೆ ಹುಟ್ಕೊಳ್ಳುತ್ತೆ. ಓ ಇಲ್ಲ ಚೆನ್ನಾಗೇ ಮಾಡಿರ್ಬೋದು ನಾವು ಅಂಥೇಳಿ. ಶಲ್ಯ ಸರ್ವತೋಭದ್ರ ಅನ್ನುವ ವ್ಯೂಹವನ್ನು ರಚಿಸ್ತಾನೆ. ಬಹಳ ಕಾಲ ಆಯಿತು, ವ್ಯೂಹಕ್ಕೆಲ್ಲ ಹೆಸರೇ ಇಲ್ಲದೆ ನಡ್ಕೊಂಡು ಹೋಗ್ತಾ ಇದೆ. ಈಗ ಒಂದು ಸರ್ವತೋಭದ್ರ ವ್ಯೂಹವನ್ನು ರಚಿಸ್ತಾನೆ. ಪಾಂಡವರು ತಮ್ಮನ್ನು 3 ಭಾಗ ಮಾಡ್ಕೊಳ್ತಾರೆ. 3 ಭಾಗ ಮಾಡಿಕೊಂಡು ಇವರನ್ನು ಎದುರಿಸೋದಕ್ಕೆ ಸಿದ್ಧರಾಗ್ತಾರೆ. ಅವರು ಇರುವ ಸಂಖ್ಯೆಯಲ್ಲೇ 2 ಕಡೆಗೂ ಕಡಿಮೆ ಇದೆ, ಇರುವ ಸಂಖ್ಯೆಯಲ್ಲೇ 3 ಭಾಗ ಮಾಡ್ಕೊಳ್ತಾರೆ. ದೃಷ್ಟದ್ಯುಮ್ನ, ಶಿಖಂಡಿ, ಸಾತ್ಯಕಿ ಶಲ್ಯನನ್ನು ಗುರಿ ಇಟ್ಕೊಂಡು ಹೊರಡ್ತಾರೆ. ಯುಧಿಷ್ಠಿರ ಅವರು ಮುಂದೆ ಹೋಗ್ತಾ ಇದ್ದಾಗ ಯುಧಿಷ್ಠಿರ ಕೂಡ ತನ್ನ ಸೈನ್ಯದೊಡನೆ ಶಲ್ಯನ ಕಡೆಗೆ ಹೊರಡ್ತಾನೆ. ಅವನಿಗೆ ಅವನನ್ನು ಸಂಹರಿಸಬೇಕು ಅಂತಿರುತ್ತಲ್ಲ. ಅರ್ಜುನ ಕೃತವರ್ಮನನ್ನು ಎದುರಿಸೋದಕ್ಕೆ ಹೋಗ್ತಾನೆ. ಅದರ ಜೊತೆಗೆ ಸಂಶಪ್ತಕರು ಮತ್ತೆ ಬರ್ತಾರೆ. ಅವರದಿನ್ನೂ ಮುಗಿದಿಲ್ಲ, ಇನ್ನಷ್ಟು ಜನ ಇದ್ದಾರೆ. ಕೃಪರನ್ನು ಭೀಮಸೇನ ಮತ್ತು ಸೋಮಕ ವೀರರು ಎದುರಿಸ್ತಾರೆ. ನಕುಲ ಸಹದೇವರು ಶಕುನಿ ಮತ್ತು ಅವನ ಮಗ ಉಲೂಕನನ್ನು ಎದುರಿಸ್ತಾರೆ. ಇದನ್ನು ಹೇಳ್ತಾ ಇರ್ತಾನಲ್ಲ ಸಂಜಯ, ಏನು ಧೃತರಾಷ್ಟ್ರ ಕೇಳ್ತಾನೆ, ಈ ಹೊತ್ತಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಸೈನ್ಯ ಉಳಿದಿತ್ತು ಅಂತ. ಅದಕ್ಕೆ ಅವನು ಹೇಳ್ತಾನೆ, 11,000 ರಥಗಳು, 10,000 ಆನೆಗಳು, ಆಮೇಲೆ 2,00,000 ಕುದುರೆಗಳು, 3 ಕೋಟಿ ಪದಾತಿಗಳು ಇನ್ನೂ ಇದ್ದರು. ಇದಿಷ್ಟಿಯಲ್ಲಿ ದುರ್ಯೋಧನನ ಕಡೆಯಲ್ಲಿ, ಪಾಂಡವರ ಕಡೆಯಲ್ಲಿ 6,000 ರಥಗಳು, 6,000 ಆನೆಗಳು, 10,000 ಅಶ್ವಗಳು, 1 ಕೋಟಿ ಪದಾತಿಗಳು ಪಾಂಡವರ ಕಡೆಯಲ್ಲಿ. ಅಂದರೆ ಈಗಲೂ ಕೂಡ ಸಂಖ್ಯೆಯ ದೃಷ್ಟಿಯಿಂದ ಇವರಲ್ಲೇ ಜಾಸ್ತಿ ಇದೆ. ಅವ್ರ ಹತ್ರ ಪದಾತಿಗಳು 3 ಕೋಟಿ ಇದ್ದಾರೆ, ಇವ್ರ ಹತ್ರ 1 ಕೋಟಿ ಇದ್ದಾರೆ. ಹಾಗೆ ಅವರಲ್ಲೇ ಜಾಸ್ತಿ ಇದೆ. ಒಂದು ಘೋರವಾದ ಯುದ್ಧ ಮತ್ತೊಮ್ಮೆ ಆರಂಭ ಆಗುತ್ತೆ. 18ನೆಯ ದಿನ, ಕೊನೆಯ ದಿನ ಅಂತ ಅವ್ರಿಗೆ ಗೊತ್ತಿಲ್ಲ, ಕೊನೆ ದಿನ ಆಗ್ಬೋದು ಅಂತಲೂ ಇದೆ. ಇನ್ನೇನು ಮಾಡೋಕ್ಕಿದೆ, ಒಂದು ದಿವಸದಲ್ಲಿ ಮುಗಿಸ್ಬೇಕು ಅನ್ನೋ ಥರದಲ್ಲೂ ಅದು ನಮಗೆ ಗೊತ್ತಿದೆ. ಕೊನೆಯ ದಿನದ ಯುದ್ಧ ಘೋರವಾಗಿ ಆರಂಭ ಆಗುತ್ತೆ. ಆರಂಭ ಆಗ್ತಾ ಇರೋ ಹಾಗೆ ಅಪಾರವಾದ ಸಂಖ್ಯೆಯಲ್ಲಿ ಸಾವು ನೋವುಗಳು 2 ಕಡೆಯಲ್ಲಿ ನಡೆಯೋದಕ್ಕೆ ಶುರುವಾಗುತ್ತೆ. ಯುದ್ಧದಲ್ಲಿ ಮೊದಲ ಹಂತದಲ್ಲಿ ದುರ್ಯೋಧನನ ಪಕ್ಷದವರಿಗೆ ಸೋಲಾಗತ್ತೆ. ಮತ್ತೆ ಅಂದರೆ ಇಷ್ಟೆಲ್ಲ ಮಾಡ್ಕೊಂಡು ಬಂದರೂ ಕೂಡ ಸೋತು ಹಿಮ್ಮೆಟ್ತಾ ಇರೋದನ್ನು ನೋಡಿ ಶಲ್ಯ ತನ್ನ ಸಾರಥಿಗೆ ಹೇಳ್ತಾನೆ, ಯುಧಿಷ್ಠಿರನ ಎದುರು ರಥವನ್ನು ತೊಗೊಂಡೋಗಿ ನಿಲ್ಲಿಸು ಅಂತ. ಅಂದರೆ ಇಲ್ಲಿ ಶಲ್ಯನಿಗೆ ಯುಧಿಷ್ಠಿರ ಏನೂ ಅಲ್ಲ, ಯುಧಿಷ್ಠಿರನಿಗೆ ಕೃಷ್ಣ ಹೇಳಿದ್ದು. ಶಲ್ಯ ಯಾರನ್ನಾದರೂ ಎದುರಿಸ್ಬೋದಲ್ಲ, ಆದರೆ ಶಲ್ಯ ಯುಧಿಷ್ಠಿರನ್ನೇ ಆಯ್ಕೆ ಮಾಡ್ಕೋತಾನೆ. ಯುಧಿಷ್ಠಿರನ ಎದುರಿಗೆ ಶಲ್ಯ ಹೋಗ್ತಾ ಇರೋದನ್ನು ನೋಡಿ ಹಿಮ್ಮೆಟ್ತಾ ಇದ್ದ ಕೌರವ ಸೇನೆ ಮತ್ತೆ ಹಿಂದಿರುಗಿ ಬರುತ್ತೆ. ಅಂದರೆ ಈ ಅವರ ಸ್ಟ್ರಾಟಜಿಗಳು, ತಂತ್ರಗಳು ಹೆಂಗೆ ಅಂದರೆ, ಯುಧಿಷ್ಠಿರನ ಎದುರಿಗೆ ಶಲ್ಯ ಹೋಗ್ತಾ ಇದ್ದಂತೆ ಅವರಿಗೆ ಸೈನ್ಯಕ್ಕೆ ಉತ್ಸಾಹ ತುಂಬ ಕೆಲಸ ಮಾಡಿಬಿಡತ್ತೆ ಅದು ಅಂತ. ಯಾಕಂದರೆ ಶತ್ರು ಪಕ್ಷದ ನಾಯಕನನ್ನೇ ಎದುರಿಸೋದಕ್ಕೆ ಹೊರಟಿದ್ದಾನಲ್ಲ ಅಂತ. ಚಿತ್ರಸೇನ ಅಂತ ಆ ಕಡೆ ಒಬ್ಬ ಮಹಾವೀರ, ಅವನು ನಕುಲನನ್ನು ಎದುರಿಸ್ತಾನೆ. ಅವರಿಬ್ಬರ ನಡುವೆ ಯುದ್ಧ ಆಗುತ್ತೆ. ನಕುಲ ಆ ಯುದ್ಧದಲ್ಲಿ ಅವನ ರಥವನ್ನೇ ಏರಿ ಹೋಗಿ ಅವನ ತಲೆ ಕಡಿದು ಬಿಡ್ತಾನೆ, ಚಿತ್ರಸೇನನದು. 18ನೇ ದಿನ ಆರಂಭದಲ್ಲಿ ಒಬ್ಬ ಮಹಾವೀರ ಆ ಕಡೆ ಮಹಾರಥಿ ಸಾಯ್ತಾನೆ, ಚಿತ್ರಸೇನ ದುರ್ಯೋಧನನ ಕಡೆಯಲ್ಲಿ. ಅವನು ಯಾರು ಅಂತ ಅಂದರೆ ಕರ್ಣನ ಮಗ ಚಿತ್ರಸೇನ. ಇನ್ನೊಬ್ಬ ಮಗ. ಅವನು ಸತ್ತಿದ್ದನ್ನು ನೋಡಿ ಕರ್ಣನ ಇನ್ನಿಬ್ಬರು ಮಕ್ಕಳು ಸುಷೇಣ ಮತ್ತು ಸತ್ಯಸೇನ ಅವರಿಬ್ಬರು ಮುನ್ನುಗ್ಗುತ್ತಾರೆ. ಸತ್ಯಸೇನನನ್ನು ಶಕ್ತ್ಯಾಯುಧದಿಂದ ನಕುಲ ಕೊಲ್ತಾನೆ. ಒಂದಿಷ್ಟೊತ್ತು ಯುದ್ಧ ಆದಮೇಲೆ ಇಬ್ಬರು ಸಹೋದರರು ಸತ್ತಿದ್ದನ್ನು ನೋಡಿ ಈಗ ಸುಷೇಣ ಇನ್ನಷ್ಟು ಸಿಟ್ಟಿನಿಂದ ನಕುಲನ ಮೇಲೆ ದಾಳಿ ಮಾಡ್ತಾನೆ. ಅವನು ಕೂಡ ಬಹಳ ಹೊತ್ತು ನಿಲ್ಲೋದಕ್ಕಾಗೋದಿಲ್ಲ. ನಕುಲನ ಜೊತೆಗಿನ ಯುದ್ಧದಲ್ಲಿ ಸುಷೇಣ ಕೂಡ ಸಾಯ್ತಾನೆ. ಹಾಗಾಗಿ ಕರ್ಣನ 3 ಮಕ್ಕಳು ಸಾಯ್ತಾರೆ. ಮಹಾಭಾರತ ರಹಸ್ಯಗಳು ಸಂಚಿಕೆಯ ಸರಣಿಯ ಮತ್ತೊಂದು ಸಂಚಿಕೆ ಮುಕ್ತಾಯಗೊಂಡಿದೆ. ಒಂಥರ ಇದು ಹೆಂಗೆ ಅಂದರೆ ಸೋಲೋದು ಖಚಿತ ಆಗಿರುತ್ತೆ ಇವ್ರದ್ದು. ಓಕೆ, ಆದರೆ ಕೊನೆ ಕ್ಷಣದಲ್ಲಿ 1 ಬಾಲ್ ಉಳಿದಿರುತ್ತೆ ಮತ್ತು ಒಬ್ಬ ಔಟ್ ಆಗ್ತಾನೆ. ಅವ್ನು ಇನ್ನೊಬ್ಬ ಬಂದು ಏನೂ ಮಾಡಲ್ಲ. 1 ಬಾಲ್ ಉಳಿದಿರುತ್ತೆ, ಬಟ್ ಅವ್ನು ಬರಲೇಬೇಕು. ಹಂಗೆ ಹೋಗ್ತಾ ಇದೆ ಇದೀಗ. ಅವ್ನು ಬಂದು ಒಂದು ಬ್ಯಾಟ್ 6 ಹೊಡೆದ್ರೆ ಏನೂ ಆಗಲ್ಲ, ಬಟ್ ಅವ್ನು ಬಂದು ಬ್ಯಾಟಿಂಗ್ ಮಾಡಲೇಬೇಕು. ಹಾಗೆ ಇವರು ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ ಅನ್ಸುತ್ತೀಗ. ಸೊ ಹಾಗೆ ನಾವು ಕೊನೆಯ ದಿನದ ಯುದ್ಧವನ್ನು ನೋಡಿದ್ವಿ. ಶಲ್ಯನ ಒಂದು ವೀರಾವೇಶ ಮತ್ತು ಆದರೆ ಕರ್ಣನ 3 ಮಕ್ಕಳ ಸಾವು. ಈಗ ಯುಧಿಷ್ಠಿರನ ಮುಂದೆ ಶಲ್ಯ ಹೋಗಿರೋದ್ರಿಂದ ಅಲ್ಲೇನಾಗುತ್ತೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ಸೊ ಇದೆಲ್ಲವನ್ನು ಹೇಳಿದಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ಈ ಎಲ್ಲ ವಿಚಾರಗಳನ್ನ ಹೇಳಿದ್ರಿ. ಸೊ ಈ ವಿಚಾರಗಳನ್ನ ಕೇಳಿ, ಈ ಕಥೆಯನ್ನು ಕೇಳಿ ನಿಮಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ
ಪ್ರಶ್ನೆಗಳಿಗೂ ಅನಿಸಿಕೆಗಳಿಗೂ ಸ್ವಾಗತ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. RMಸಂಪೂರ್ಣ.comಗೆ ಭೇಟಿ ನೀಡಿ, ಇಂದೇ ಆರ್ಡರ್ ಮಾಡಿ.